ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭವ್ಯ ಸನ್ಮಾನ. ನಮಸ್ಕಾರ, ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಸಮಾಜದ ಅಭಿವೃದ್ಧಿಗೆ ಬಲ ನೀಡುವ ಕಾರ್ಯವಾಗಿದೆ ಎಂದು ಶಿಕ್ಷಕ ಎಸ್.ಬಿ. ಸಜ್ಜನ್ ಹೇಳಿದರು. ಪಟ್ಟಣದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಸಭಾಂಗಣದಲ್ಲಿ ಸಜ್ಜನ ಗಾಣಿಗರ ಸೇವಾ ಸಂಘ ವತಿಯಿಂದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 85% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಸನ್ಮಾನ ಸಮಾರಂಭ ಅವರು ಮಾತನಾಡಿದರು. ಪಾಲಕರು ಮಕ್ಕಳಿಗೆ ಕೇವಲ ಶಿಕ್ಷಣ ನೀಡುವುದಷ್ಟೇ ಅಲ್ಲದೆ ಉತ್ತಮ ಸಂಸ್ಕಾರಗಳನ್ನು ಕೂಡ ಕಲಿಸಿಕೊಡಬೇಕು. ಭೌತಿಕ ಆಸ್ತಿಗಿಂತ ಮಕ್ಕಳನ್ನೇ ಅಮೂಲ್ಯ ಆಸ್ತಿಯನ್ನಾಗಿ ರೂಪಿಸುವುದು ಮುಖ್ಯವಾಗಿದೆ ಎಂದು ಹೇಳಿದರು. ಸಮಾಜದ ಒಗ್ಗಟ್ಟಿನಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಬಹುದು ಎಂಬುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಸಂಘವು ಸಮಾಜಕ್ಕೆ ಮಾದರಿಯಾದ ಕಾರ್ಯ ಮಾಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಜ್ಜನ ಗಾಣಿಗರ ಸೇವಾ ಸಂಘದ ನಿರ್ದೇಶಕ ಕಾಶಿನಾಥ್ ಸಜ್ಜನ್ ಮಾತನಾಡಿ, ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಮತ್ತಷ್ಟು ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಸಂಘದ ಅಧ್ಯಕ್ಷ ಪ್ರಕಾಶ್ ಸಜ್ಜನ್ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಶರಣಪ್ಪ ಸಜ್ಜನ್, ಬಸವರಾಜ್ ಜಾಲಿಬೆಂಚಿ, ಪ್ರಕಾಶ್ ಸಜ್ಜನ್, ಬಿಳವಾರ್, ತಿಪ್ಪಣ್ಣ ಸಜ್ಜನ್ ಸೇರಿದಂತೆ ಸಮಾಜದ ಗಣ್ಯರು, ಹಿರಿಯರು, ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು. ಜಯಶ್ರೀ ಸಜ್ಜನ್ ಪ್ರಾರ್ಥಿಸಿದರು. ಎಸ್.ಪಿ. ಸಜ್ಜನ್ ಸ್ವಾಗತಿಸಿದರು. ಕಾಶಿನಾಥ್ ಸಜ್ಜನ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಹಾಗೂ ಬಸವರಾಜ್ ಸಜ್ಜನ್ ವಂದಿಸಿದರು. ವರದಿ ಶ್ರೀಸರ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640. ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಇರ್ತಕ್ಕಂತಹ ಅತಿಥಿ ಮಹೋದಯರನ್ನ ಸ್ವಾಗತವನ್ನು ಬರಮಾಡಿಕೊಳ್ಳುವುದು. ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಎಸ್.ಬಿ. ಸಜ್ಜನ್ ಗುರುಗಳು ಈ ಒಂದು ಸ್ವಾಗತ ಪರಿಚಯವನ್ನು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದಿನ ಸಂಧ್ಯಾ ವೇಳೆಯ ಈ ಶುಭ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದಂಥ ಗಣ್ಯ ಮಹಾನೀಯರನ್ನು ಸ್ವಾಗತಿಸತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ. ತಾಳಿಕೋಟೆಯ ಯಾವತ್ತೂ ಆನಂದ ದೈವವಾದಂಥ ಪರಮ ಪೂಜ್ಯ ವಿರಕ್ತ ಮಹಾಸ್ವಾಮಿಗಳನ್ನು ಹೃದಯ ಮಧ್ಯದಲ್ಲಿ ಸ್ಮರಿಸ್ತಾ, ಇವತ್ತಿನ ಪೀಠಾಧಿಪತಿಗಳಾದಂಥ ಸಿದ್ಧಲಿಂಗ ದೇವರನ್ನು ಹೃದಯ ಮಧ್ಯದಲ್ಲಿ ಸ್ಮರಿಸ್ತಾ, ಸುಂದರ ಸಂಧ್ಯಾ ವೇಳೆಯ ಶುಭ ಸಮಾರಂಭ 25 ಹಾಗೂ 26ನೇ ಸಾಲಿನ ಪಿಯುಸಿಯಲ್ಲಿ ಹಾಗೂ ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾದಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನ ನೀಡಿ ಸತ್ಕರಿಸತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ತಾಳಿಕೋಟೆಯ ಸಜ್ಜನ್ ಗಾಣಿಗರ ಸೇವಾ ಸಂಘದ ಅಧ್ಯಕ್ಷರಾದಂಥ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಳ್ಬೇಕಂತ ಅವ್ರ ಮುಂದೆ ಕೇಳ್ಕೊಳ್ತಾ ಅವರಿಗೆ ಸಜ್ಜನ್ ಸೇವಾ ಸಮಾಜದ ವತಿಯಿಂದ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸುತ್ತಾ ಅವರಿಗೆ ಪುಷ್ಪಾರ್ಪಣೆಯನ್ನು ಪ್ರಕಾಶ್ ಸಜ್ಜನ್ ಅವರು ಬಂದು ಪುಷ್ಪಾರ್ಪಣೆಯನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸಜ್ಜನ್ ಅವರಿಂದ ಸಮಾಜದ ಅಧ್ಯಕ್ಷರಾದಂತಹ ಪ್ರಕಾಶ್ ಸಜ್ಜನ್ ಅವರಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಂತ ಅವರು ಕೇಳ್ತಾರೆ. ತಿಪ್ಪಣ್ಣ ಸಜ್ಜನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದದ್ದಕ್ಕಾಗಿ ಸಮಾಜದ ವತಿಯಿಂದ ಹಾಗೂ ತಂದದ್ದಕ್ಕಾಗಿ ಸಮಸ್ತ ಕಾರ್ಯಕರ್ತ ಸಜ್ಜನ್ ಸಮಾಜ ಬಾಂಧವರಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ನಾಗು ಸಜ್ಜನ್ ಅವರು ಬಂದು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಾಗುತ್ತದೆ. ಶರಣಪ್ಪ ಸಜ್ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದದ್ದಕ್ಕಾಗಿ ಸಮಸ್ತ ತಾಳಿಕೋಟಿ ಸಜ್ಜನ ಸಮಾಜ ಬಾಂಧವರಿಂದ ಹಾಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ರಾಜು ಸಜ್ಜನ್ ಡಾಕ್ಟರ್ ಅವರು ಒಂದು ಪುಷ್ಪ ಸಮರ್ಪಣೆ ಮಾಡಬೇಕನ್ನೋದು ಕೇಳ್ತಾರೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದದ್ದಕ್ಕಾಗಿ ಸಮಸ್ತ ತಾಳಿಕೋಟಿ ಸಜ್ಜನ ಸಮಾಜ ಬಾಂಧವರಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಮಾತು ಸಜ್ಜನ್ ಅವರು SSLC ಹಾಗೂ PMC ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಅತಿ ಹೆಚ್ಚು ಒಂದು ಅಂಕಗಳನ್ನು ಗಳಿಸಿದೆ. ಅವರಿಗೆ ಈ ಒಂದು ಸನ್ಮಾನದ ನಿಮಿತ್ತವಾಗಿ ನಾನೊಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀ ಆರಾಧ್ಯ ದೇವರಾಗಿರ್ತಕ್ಕಂತಹ ನಡೆದಾಡುವ ದೇವರದ ಖ್ಯಾತರಾಗಿರ್ತಕ್ಕಂಥ ಶ್ರೀ ಕಾಸ್ತನನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸಿದ್ದೇಶ್ವರ ಸ್ವಾಮಿಗಳಿಗೆ ಹಣೆಮಣಿದು ಈ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂತಹ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳನ್ನು ಸ್ಮರಿಸುತ್ತಾ ನಾವು ಹಲವಾರು ರೀತಿಯಾಗಿರ್ತಕ್ಕಂತಹ ಸಮಾಜಗಳನ್ನು ನಾವು ದಿನನಿತ್ಯ ಒಂದು ಜೀವನದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಸಮಾಜ ಅಂದರೆ ಏನು, ಸಮಾಜದ ಪ್ರಾಮುಖ್ಯತೆ ಏನು, ಸಮಾಜದ ಒಂದು ಕಾರ್ಯ ವೈಖರಿಗಳೇನು, ಇವೆಲ್ಲಗಳಿಗೂ ಕೂಡ ನಾವು ಕ್ರೋಢೀಕರಿಸಿದಾಗ ನಮ್ಮ ಮುಂದೆ ಬರ್ತಕ್ಕಂಥದ್ದು ಒಂದು ಉತ್ತರ ಏನಪ್ಪ ಅಂತಂದರೆ ಸಮಾಜದ ಒಗ್ಗಟ್ಟುತನ. ಎಲ್ಲಿ ಸಮಾಜದ ಒಗ್ಗಟ್ಟುತನ ಇರ್ತೈತಿ ಇಂತಹ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡ್ತಾ ಬರ್ತಾ ಇದ್ದಾವೆ. ಅಂತಹ ಒಗ್ಗಟ್ಟುತನಕ್ಕೆ ಹೆಸರು ಆಗಿರ್ತಕ್ಕಂಥದ್ದೇ ನಮ್ಮ ಒಂದು ಸಜ್ಜನ ಸಮಾಜ ಅಂದರೆ ತಪ್ಪಾಗಲಿಲ್ಲ. ಇಂತಹ ಒಂದು ಒಗ್ಗಟ್ಟುತನದಿಂದ ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನು ಕಳೆದ ಒಂದು 3 ವರ್ಷಗಳಿಂದ ನಾವು ಈ ಒಂದು ವಿದ್ಯಾರ್ಥಿಗಳಿಗೆ ಸನ್ಮಾನಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅವ್ರಿಗೇನಾಗ್ತದೆ ಮಾತ್ರ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ರೀತಿ ಅಂಕಗಳನ್ನು ಗಳಿಸಬೇಕು, ಇನ್ನೂ ಹೆಚ್ಚಿನ ರೀತಿ ನಾವು ಪ್ರಾಮುಖ್ಯತೆಯನ್ನು ಪಡೆಯಬೇಕು. ಹಾಗಾಗಿ ನಾವು ಅಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಂದರ್ಭದಲ್ಲಿ ಆ ಒಂದು ಮುದ್ದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಏನಾಗ್ತಪ್ಪ ಅಂತಂದ್ರೆ ಸಂತೋಷಮಯವಾಗ್ತೈತಿ. ಅಂಥ ಒಂದು ಸಂತೋಷಮಯವನ್ನು ನಮ್ಮ ಸಮಾಜದ ವತಿಯಿಂದ ತಂದು ಕೊಟ್ಟಾಗ ಆ ಮಕ್ಕಳಲ್ಲಿನ ಬೆಳವಣಿಗೆ, ಆ ಮಕ್ಕಳಲ್ಲಿನ ಕಣ್ಣಿನಲ್ಲಿ ಅಡಗಿರ್ತಕ್ಕಂತಹ ಆನಂದವನ್ನು ನೋಡುವುದೇ ನಮ್ಮ ಒಂದು ಭಾಗ್ಯ. ಇಂತಹ ಒಂದು ಕೆಲಸ ಕಾರ್ಯಗಳು ಸಮಾಜದ ವತಿಯಿಂದ ನಡೆಯುತ್ತಾ ಬಂದಿದೆ. ಕೇವಲ ನಾವು ತಾಳಿಕೋಟೆಯ ಒಂದು ಸಮಾಜ ಅನ್ನದೇ ತಾಳಿಕೋಟೆ ತಾಲೂಕಿನಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಸಜ್ಜನ ಸಮಾಜದ ಬಾಂಧವರನ್ನ ನಾವು ಈ ಒಂದು ಗ್ರೂಪ್ನಲ್ಲಿ ಯಾರು ಮಾಡ್ತಾ ಬಂದೀವಿ. ಹಾಗಾಗಿ ನಮಗೆ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಕೂಡ ಗುರುತಿಸುವುದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಕೂಡಿಕೊಂಡು ನಾವು ಈ ಒಂದು ಸಮಾಜದ ಒಗ್ಗಟ್ಟುತನದಿಂದ ಇಂತಹ ಒಂದು ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸೋಣ.
ತಾಳಿಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಸುಂದರ ಸಂಧ್ಯಾ ವೇಳೆಯ ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಕಾಶ್ ಸಜ್ಜಾನ್ ಅವರೇ, ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂಥ ಉಪಾಧ್ಯಕ್ಷರಾದಂಥ ತಿಪ್ಪಣ್ಣ ಸಜ್ಜನ್, ಸಹತಿಥಿ ಸ್ಥಾನವನ್ನು ವಹಿಸಿದಂಥ ಆತ್ಮೀಯರಾದಂಥ ಬಸವರಾಜ್ ಸಜ್ಜನ್ ಅವರೇ, ಹಿರಿಯರಾದಂಥ ಶರಣಪ್ಪ ಸಜ್ಜನ್ ಸೌತಾರ್ ಅವರೇ, ಗಣ್ಯ ವ್ಯಾಪಾರಿಗಳಾದಂಥ ಪ್ರಕಾಶ್ ಸಜ್ಜನ್ ಬಿವಾರ್ ಅವರೇ, ಕಾರ್ಯಕ್ರಮದ ಸಂಚಾಲಕರಾದಂಥ ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಕಾಶಿನಾಥ್ ಸಜ್ಜನ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ತಾಳಿಕೋಟೆಯ ಸಮಸ್ತ ಸಜ್ಜನ ಸಮಾಜದ ಗುರು ಹಿರಿಯರೇ, ಇವತ್ತಿನ ವಿನೂತನ ಕಾರ್ಯಕ್ರಮ SSLC ಹಾಗೂ PUC ಪರೀಕ್ಷೆಗಳಲ್ಲಿ 85% ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ 3-4 ವರ್ಷಗಳಿಂದ ನಡೀತಾ ಬಂದಿದ್ದನ್ನು ನಾನು ನೋಡಿದ್ದೇನೆ. ಯಾಕೆ ಮಾಡೋದಂದ್ರೆ ಸಾಕಷ್ಟು ಸಮಾಜದಲ್ಲಿ ಸಾಕಷ್ಟು ವರ್ಗದ ಜನರಿದ್ದಾರೆ. ಸಮಾಜದಲ್ಲಿ ತನ್ನದೇ ಆದಂಥ ಜಾತಿ ವರ್ಗಗಳನ್ನು ನಾವು ಗಮನಿಸಿದಾಗ ಸಾಕಷ್ಟು ಜಾತಿ ವರ್ಗಗಳಲ್ಲೇ ತಮ್ಮದಾದಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಸತ್ಕರಿಸತಕ್ಕಂಥ ಕಾರ್ಯಕ್ರಮ ಸಮಾಜದಲ್ಲಿ ಜರುಗ್ತಾ ಇದೆ. ಅದೇ ಚೆನ್ನಾಗಿ ನಾವು ಕೂಡ ಸಜ್ಜನ ಸಮಾಜದ ವತಿಯಿಂದ 85-90 ಅಂಕಗಳನ್ನು ತೆಗೆದುಕೊಂಡ ಮಕ್ಕಳಿಗೆ ನಾವು ಸನ್ಮಾನಿಸಿ ಪ್ರೋತ್ಸಾಹಿಸಿಕೆ ಆದರೆ ಮುಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಕಳೆದ ತಿಂಗಳ ಸಭೆಯನ್ನು ಮಾಡಿದಾಗ ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗಿದೆ. ಪಾಲಕ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ಆಗ್ತಾ ಇದೆ. ಶಿಕ್ಷಣ ಕ್ಷೇತ್ರದ ಜೊತೆಗೆ ತಂತ್ರಜ್ಞಾನ ಕೂಡ ಇದರಲ್ಲಿ ಅಳವಡಿಸಿಕೊಂಡು ಸಾಕಷ್ಟು ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ, ಆ ಬದಲಾವಣೆ ಆದಂಥ ಕಾರ್ಯಕ್ಷೇತ್ರಗಳಿಗೆ ನಾವು ಅಪ್ಡೇಟ್ ಆಗಬೇಕಾಗ್ತದೆ. ಆ ದಿಸೆಯಲ್ಲಿ ಪಾಲಕ ಬಂಧುಗಳಿಗೆ ಸವಿನಯ ಪ್ರಾರ್ಥನೆ ಮಾಡೋದು ಏನಂದ್ರೆ, ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಂಸ್ಕಾರವಂತರನ್ನಾಗಿ ಮಾಡಿದ್ರೆ, ಅದೇ ಒಂದು ಕಡೆ ಏನ್ ಹೇಳ್ಬೇಕು ಅಂದ್ರೆ, ಮಕ್ಕಳಿಗಾಗಿ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡತಕ್ಕಂಥ ಒಂದು ದಾರಿ ಐತೆ. ಆ ದಿಸೆಯಲ್ಲಿ ತಾವೆಲ್ಲರೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಜೊತೆಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟದ್ದಾದ್ರೆ ನಮ್ಮ ಸಮಾಜದಲ್ಲೂ ಕೂಡ ಮತ್ತು ಇನ್ನೂ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಮೂಡಿ ಬರಲಿರ್ತಕ್ಕಂಥ ಆಶಾಭಾವನೆಯೊಂದಿಗೆ ನಮಗೆಲ್ಲರಿಗೂ ಹುರಿದು ಬೀಸಿರ್ತಕ್ಕಂತಹ ಶಿಕ್ಷಕರಾಗಿರ್ತಕ್ಕಂಥ SP ಸಜ್ಜನ್ ಗುರುಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದು SSLC ಮತ್ತು PUC ವಿದ್ಯಾರ್ಥಿಗಳನ್ನು ವೇದಿಕೆ ಮೇಲೆ SSLC ವಿದ್ಯಾರ್ಥಿಗಳನ್ನು ಸನ್ಮಾನಿಸೋಣ. ಬಹಳ ಸಂತೋಷ ಅನಿಸ್ತೈತಿ. ನಮ್ಮ ಸಮಾಜದ ವಿದ್ಯಾರ್ಥಿಗಳು ಇಷ್ಟೊಂದು ಒಂದು ಅಂಕಗಳನ್ನು ಗಳಿಸಿ ಒಂದು ಮುಂದಿನ ಒಂದು ಹಂತಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನು ಹೇಳ್ತಾ, ಮೊದಲನೇದಾಗಿ ಐಶ್ವರ್ಯ ಪರಪ್ಪ ಸಜ್ಜನ್ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕಂತ ಅವರಿಗೆ ಕೇಳ್ಕೊತಾ ಇದ್ದಾರೆ. ಸಜ್ಜನ್, ಶಿಕ್ಷಣ ರಾಜಶೇಖರ್ ಸಜ್ಜನ್, ಸುಮನ್ ಪ್ರಕಾಶ್ ಸಜ್ಜನ್, ಹರ್ಷಿತಾ ಸುರೇಶ್ ಸಜ್ಜನ್, ಈ ಎಲ್ಲ ಒಂದು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಒಂದು ಮಹನೀಯರು ಈ ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು.
ಶ್ರೀಕಾಂತ್. ಕಾಸು ಸರಿ. ಕಾಸು ಸ್ವಲ್ಪ ಸರಿ ಕಾಸು. श्रीशैल सज्जन, सुप्रीजन, प्रियांका सज्जन, जया सुरेश सज्जन, ಭಾಗ್ಯಶ್ರೀ ಗುರುನಾಥ್ ಸಜ್ಜನ್ ಕುಂಬಿಗಿ ಎಲ್ಲ ಒಂದು ವಿದ್ಯಾರ್ಥಿಗಳು ಅಲ್ಲಿಂದ ನಮ್ಮ ಪಪ್ಪ ನಾನು ಫಸ್ಟ್ ನೀಟ್ ಮಾಡ್ತೀನಿ, JEE ಮಾಡ್ತೀನಿ ಅಂತ
ಸೆಕೆಂಡ್ ಇಯರಲ್ಲಿ ಚಂದ ಓದಿ ಪರ್ಸೆಂಟೇಜ್ ಮಾಡಿದ್ದೀನಿ. ಈಗ ನೀಟ್ ಓದಿ ಮತ್ತೆ ಅವರಿಗೆ ಚಂದ ಈ ತನಕ ತಂದಿದ್ದೀನಿ. ಅವರು ನನ್ನಿಂದ ಅವರಿಗೆ ಇವತ್ತು ಖುಷಿಯಾಗಿ ನಾನು ತಂದ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈಗ ಸಜ್ಜನ ಸಮಾಜ ಉನ್ನತ ಮಟ್ಟದಲ್ಲಿ ಬೆಳೆಯಲಿ, ಸಮಾಜ ಉನ್ನತ ಮಟ್ಟದಲ್ಲಿ ಬೆಳೆಯಲಿ, ಸಮಾಜ ಮುಂದುವರಿಯಲಿ ಅಂತ ಹೇಳಿಕೊಂಡು ಹಮ್ಮಿಕೊಂಡ ಈ ಕಾರ್ಯಕ್ರಮ ಹಾಗೂ ನಮ್ಮ ಮಕ್ಕಳಾದ ಸಮಾಜದ ಮಕ್ಕಳಲ್ಲಿ SSLC PUC ಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಮುಂದಿನ ಭವಿಷ್ಯ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಶರಣಪ್ಪ ಸಜ್ಜನ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದ ಬಸವರಾಜ ಸಜ್ಜನ್ ಇವರಿಗೂ ಸಮಾಜದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ. ಅದೇ ರೀತಿ ಇನ್ನೊಬ್ಬ ಅತಿಥಿಗಳಾದ ಪ್ರಕಾಶ್ ಸಜ್ಜನ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಸಮಾಜದ ಉಪಾಧ್ಯಕ್ಷರಾದ ತಿಪ್ಪಣ್ಣ ಸಜ್ಜನ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಈ ಸಮಾಜದ ಅಧ್ಯಕ್ಷರಾದ ಹಾಗೂ ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಗೊಳಿಸಲಿಕ್ಕೆ ಪ್ರೋತ್ಸಾಹಿಸಿ ಹುರಿದುಂಬಿಸುವಂಥ ನಮ್ಮ ಸಮಾಜದ ಅಧ್ಯಕ್ಷರಾದ ಪ್ರಕಾಶ್ ಸಜ್ಜನ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಜ್ಜನ ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಧನ್ಯವಾದ ಮುಕ್ತಾಯ.